ನಮಸ್ಕಾರ ವೀಕ್ಷಕರೇ, ನಾವಿವತ್ತು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಕಮಗೊಂಡನಹಳ್ಳಿ ವಾರ್ಡಿನ ಹಬ್ಬಿಗೆರೆ ಭಾಗದಲ್ಲಿದ್ದೀವಿ. ಇಲ್ಲಿನ ಬಿಜೆಪಿ ಯುವ ಮುಖಂಡರಾಗಿರುವಂತಹ ಮಂಜುನಾಥ್ ರವರ ನೇತೃತ್ವದಲ್ಲಿ ಬೃಹತ್ತಾಗಿ ಬಿಜೆಪಿ ಪರವಾಗಿ ಒಂದು ಪ್ರಚಾರ ಕಾರ್ಯ ನಡೆಯುತ್ತಿರುವಂಥದ್ದು. ಬಿಜೆಪಿ ಅಭ್ಯರ್ಥಿ ಶೋಭಾ ಕರಂದ್ಲಾಜೆ ಅವರ ಪರವಾಗಿ ಇಲ್ಲಿ ಮಂಜುನಾಥ್ ರವರು ಮತ್ತು ತಂಡದವರು ಪ್ರಚಾರ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಬನ್ನಿ ಮಾತನಾಡ್ಸೋಣ. ಸರ್ ಹೇಳಿ, ತಾವು ಎಲ್ಲೆಲ್ಲಿ ಪ್ರಚಾರವನ್ನು ಕೈಗೊಂಡ್ರಿ, ಮತದಾರ ರೆಸ್ಪಾನ್ಸ್ ಹೇಗಿದೆ? ಭಾಳ ಚೆನ್ನಾಗಿದೆ ರೆಸ್ಪಾನ್ಸು. ಹಬ್ಬಿಗೆರೆ ಪಾರ್ಕ್ಗಳಲ್ಲಿ, ಅಪಾರ್ಟ್ಮೆಂಟ್ಗಳಲ್ಲಿ, ಪ್ರತಿ ಮನೆಗಳಲ್ಲಿ ಒಂದೊಂದು ಗುಡಿಸಲು ಆಗಲಿ, ಮನೆ ಆಗಲಿ, ಪ್ರತಿಯೊಬ್ಬರು ಆಶೀರ್ವಾದ ಇದೆ. ಎಲ್ಲರೂ ರೆಸ್ಪಾನ್ಸ್ ಭಾಳ ಚೆನ್ನಾಗಿದೆ. ನಾವೇ ಮೋದಿ ಥರ ಓಡಾಡ್ತಾ ಇದ್ದಾರೆ. ನಮ್ಮ ಕುಟುಂಬದಿಂದ ಹೆಚ್ಚಾಗಿ ಪರಿವಾರ ಅಂತಾರೆ, ಮೋದಿಜಿ ಪರಿವಾರ ಅಂತ. ಆ ರೀತಿ ನಮ್ಮ ಒಂದು ವಾರದಿಂದ 70 ಜನ ವಾಲಂಟಿಯರ್ಸ್ ಎಲ್ಲ ಓಡಾಡ್ತಾ ಇದ್ದಾರೆ. ಭಾಳ ಖುಷಿಯಾಗುತ್ತೆ. ಮೋದಿಜಿಯವರು ನಾವೇ ಅನ್ನೋ ಥರ ಓಡಾಡ್ತಾ ಇದ್ದೀವಿ. ಶೋಭಕ್ಕ ಅವ್ರಿಗೆ 100ಕ್ಕೆ 100 ಈ ಹಬ್ಬಿಗೆರೆಯಲ್ಲಿ 11 ಬೂತ್ ಇದೆ. 11 ಬೂತಲ್ಲೂ ನಾವು ಲೀಡ್ ತೊಗೊತೀವಿ ಅನ್ನೋದು ಭಾಳ ಖಚಿತವಾಗಿ ಮಾಹಿತಿ ಇದೆ. ತಮ್ಮ ತಂಡದವರು ಎಲ್ಲೆಲ್ಲಿ ಎಷ್ಟು ಕಡೆ ಕ್ಯಾನ್ವಾಸ್ ಮಾಡ್ತಿದ್ದಾರೆ? ಸುಮಾರು 11 ಭಾಗದಲ್ಲಿ ಬೂತ್ ವೈಸು ಮಾಡ್ತಾಯಿದ್ದೀವಿ. 11 ಕಡೆ ಕ್ಯಾನ್ವಾಸ್ ಮಾಡ್ತಾಯಿದ್ದಾರೆ. ಈಗ ದೇಶದಲ್ಲಿ ಮೋದಿಯವರೇ ಹಾಕಬೇಕು. ದೇಶದಲ್ಲಿ ಮೋದಿಯವರು ಇಲ್ಲ ಅಂದರೆ ಊಹಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಯಾಕೆಂದರೆ ಅವ್ರು ಮಾಡಿರೋದು ಒಂದೊಂದು ಸಾಧನೆ ಅಲ್ಲ. ನಾಯಕ ಅಂದರೆ ಬರೀ ಗೆದ್ದಾಗ ಮಾತ್ರ ಅಲ್ಲ, ಸೋತಾಗೂ ಅವರು ಈ ಬೆನ್ನೆಲುವಾಗಿ ನಿಂತಿದ್ದಾರೆ ಎಷ್ಟೋ ಕಡೆ. ಎಕ್ಸಾಂಪಲ್ಲು, ನಮ್ಮ ಈ ಆಕಾಶಕ್ಕೆ ಬಿಟ್ಟರು ಮೊದಲನೇ ಸತಿ, ಅದು ಸೋತರು. ಆದಾಗ ಅವ್ರಿಗೆ ಬೆನ್ನು ತಟ್ಟಿ ಚಂದ್ರಯಾನ 2 ಅಲ್ಲಿ ಸಕ್ಸಸ್ ಆಯಿತು. ಆ ಚಂದ್ರಯಾನ 1 ಸೋತಾಗ ಅವ್ರಿಗೆ ಪ್ರೋತ್ಸಾಹ ಮಾಡಿದ್ದಕ್ಕೆ ಸಕ್ಸಸ್ ಆಯಿತು. ಇನ್ನೊಂದು ಎಕ್ಸಾಂಪಲ್ ಅಂದರೆ ಭಾರತ ಟೀಮು ಫೈನಲಲ್ಲಿ ಸೋಲ್ತು. ಆವಾಗ ಮೋದಿಜಿಯವರು ಬೆನ್ನೆಲುವಾಗಿ ನಿಂತರು. ಸೋತಾಗ ಯಾರು ನಿಂತ್ಕೊತಾರೋ ಅವರೇ ನಿಜವಾದ ನಾಯಕ. ಅವ್ರಿಗೆ ಬೆನ್ನೆಲುವಾಗಿ ನಿಂತ್ಕೊಂಡಿರೋದಕ್ಕೆ ಈಗ 18 ಅವರು ಯಾರೂ ವೈಯಕ್ತಿಕವಾಗಿ ಯಾವುದೇ ಪ್ರಧಾನಿ ಆಗಲಿ ಕೆಲಸ ಮಾಡ್ತಾಯಿಲ್ಲ. ನಮ್ಮ ಪ್ರಧಾನಿಯವ್ರು ಮಾತ್ರ ಮಾಡ್ತಾಯಿದ್ದಾರೆ. 18 ಅವರು 24 ಅವರಲ್ಲಿ 18 ಅವರು ಏಕೈಕ ವ್ಯಕ್ತಿ ಕೆಲಸ ಮಾಡ್ತಿರೋದು ಅವರೊಬ್ಬರೇ. ಇಡೀ ವಿಶ್ವದಲ್ಲೇ ನಂಬರ್ 1 ದೇಶ ಆಗೋದ್ರಲ್ಲಿ ಡೌಟೇ ಇಲ್ಲ. ನಮ್ಮ ಮೋದಿಜಿಯವ್ರಿಗೆ ಬಂದರೆ ಅದು ವಿಶ್ವನಾಯಕ ಅನ್ನೋದು ಹೇಳೋದಕ್ಕೆ ಪ್ರಸಿದ್ಧ ಪಡ್ತೀವಿ. ಇಡೀ ದೇಶದಲ್ಲಿ ಎಲ್ಲೇ ಹೋದರೂ ಭಾರತ ಅಂತಂದರೆ ಮೋದಿಜಿಯವರು ಅಂದರೆ ರೆಡ್ ಕಾರ್ಪೆಟ್ ಹಾಸ್ಬಿಟ್ಟು ಇವತ್ತು ಕರೀತಾ ಇದ್ದಾರೆ. ಅದಕ್ಕೆ ಕಾರಣ ಬಂದು ನಮ್ಮ ಮೋದಿಜಿಯವರು. ಹೆಮ್ಮೆಯಿಂದ, ಗರ್ವದಿಂದ ಹೇಳ್ಬೋದು. 2014ರಲ್ಲಿ ನಮ್ಮ ಭಾರತದಲ್ಲಿ ಈ ಮಿಲ್ಟ್ರಿ ಸಿಸ್ಟಮ್ ಎಲ್ಲ, ಟೆಕ್ನಾಲಜೀಸ್ ಎಲ್ಲ ಭಾಳ ಹಿಂದುಳಿದಿತ್ತು. ಅವ್ರಿಗೆ ಗನ್ಗಳಾಗಿರ್ಬೋದು, ಇನ್ನೊಂದಾಗಿರ್ಬೋದು, ಎಲ್ಲ ಹಳೇ ಕಾಲದ್ದು 1947 ಆ ಥರದಲ್ಲಿತ್ತು. ಈಗ ನಮ್ಮ ದೇಶದಲ್ಲಿ ಭಾಳ ಟೆಕ್ನಾಲಜಿಯಾಗಿ ಭಾಳ ಮುಂದುಳಿದಿದ್ದೀವಿ. ಸರ್ಜಿಕಲ್ ಸ್ಟ್ರೈಕ್ ಮಾಡಿದವರು ಏಕೈಕ ವ್ಯಕ್ತಿ ಅಂದರೆ ಭಾರತ ಅಂದರೆ ಇವತ್ತು ಪಾಕಿಸ್ತಾನ ನಡುಗ್ತಾ ಇದೆ. ಅದಕ್ಕೆ ಕಾರಣ ನಮ್ಮ ಮೋದಿಜಿಯವರು. ಕಾಶ್ಮೀರನ ಕೇಳ್ತಾಯಿದ್ರು ನಮ್ಮ ಪಾಕಿಸ್ತಾನದವರು. ನಮ್ಮ ಮೋದಿಜಿಯವ್ರು ಬಂದಮೇಲೆ ಕಾಶ್ಮೀರನ ಕೇಳೋ ಸುದ್ದಿನೇ ಬಿಟ್ಬಿಟ್ಟಿದ್ದಾರೆ. ಯಾಕೆಂದರೆ ಅವ್ರ ದೇಶದಲ್ಲಿ ಆ ಥರ ಆರ್ಥಿಕ ಸ್ಥಿತಿಯಲ್ಲಿ ಹಿಂದೇಟು ಕೊಟ್ಟಿರೋದು ನಮ್ಮ ಭಾರತ. ಅದಕ್ಕೆ ಏಕೈಕ ಕಾರಣ ನಮ್ಮ ಮೋದಿಜಿಯವರು. ಇದಕ್ಕೋಸ್ಕರ ನಮ್ಮ ಮೋದಿಜಿಯವರು ಬೇಕೇ ಬೇಕು, ಗೆದ್ದೇ ಗೆಲ್ತಾರೆ. 400ಕ್ಕೂ ಹೆಚ್ಚು ಸೀಟು ತಗೊಂಡು ಭರ್ಜರಿಯಾಗಿ ನಮ್ಮ BJP ಬಂದೇ ಬರುತ್ತೆ. ಭಾರತದಲ್ಲಿ ವಿಜಯ ಪತಾಕೆ ಆರಿಸ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ತಾವು ಓಟ್ ಕೇಳ್ತೀರ, ಮತದಾರ ಏನು ಹೇಳ್ತಿದ್ದಾರೆ? ಭಾಳ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ. ಅವರು ಮೋದಿಜಿಯವ್ರಿಗೆ ಬಿಟ್ಟರೆ ನಾವು ಇನ್ಯಾರಿಗೂ ಓಟ್ ಹಾಕಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾವುದೇ ಹಣ ಆಗಲಿ, ಕಾಸಾಗಲಿ, ಆಶ್ವಾಸನೆಗಳಾಗಲಿ ಯಾವುದಕ್ಕೂ ಬಗ್ಗಲ್ಲ ನಮ್ಮ ಜನ. ಅದರಲ್ಲೂ ನಮ್ಮ ಹಬ್ಬಿಗೆರೆ ಭಾಗದಲ್ಲಿ ಭಾಳ ಬೃಹತ್ತಾಗಿ ಲೀಡ್ ಕೊಟ್ಟು ಶೋಭಕ್ಕ ಅವ್ರಿಗೆ, ಮೋದಿಜಿ ಅವ್ರಿಗೆ ಒಂದು ಬೆನ್ನೆಲುವಾಗಿ ನಿಂತ್ಕೊತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದಿಷ್ಟು ಹಬ್ಬಿಗೆರೆ ಮಂಜುನಾಥ್ ರವರ ಮಾತಾಗಿತ್ತು.